ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್, ಇವಾಗ ಏನು ಮಾಡ್ತಾ ಇದ್ದೀವಿ ಅಂದರೆ, ನಾವು ನಮ್ಮ ತೋಟಕ್ಕೆ ಸ್ವಲ್ಪ ದನಿನ ಗೊಬ್ಬರ ಸಾಲ್ಟೇಜ್ ಬಂದಿತ್ತು ಅಡಿಕೆ ಗಿಡಕ್ಕೆ ಮತ್ತು ರೋಬಸ್ ಗಿಡಕ್ಕೆ ಹಾಕಬೇಕಾದ್ರೆ. ಹಾಗಾಗಿ ಒಂದು ಲೋಡ್ ಎಕ್ಸ್ಟ್ರಾನ ತರಿಸಿದ್ವಿ. ಇವತ್ತು ಬಂದು ಅದನ್ನು ನಾವೇ ಕೂಡ ಹಾಕ್ತಾ ಇದ್ದೀವಿ. ನೀವು ನೋಡ್ಬೋದು, ಅಲ್ಲಿ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ನಾನು ಬಂದಿಲ್ಲಿ ತುಂಬಿಕೊಡ್ತಾ ಇದ್ದೀನಿ. ಇದನ್ನು ನಾವು ತರಿಸಿದಾಗಲೇ ಹಾಕ್ಬೋದಿತ್ತು, ಯಾಕೆ ಹಾಕಲಿಲ್ಲ ಅಂತ ನಿಮಗೂ ಕೂಡ ಗೊತ್ತು. ಯಾಕಂದರೆ ತರಿಸಿದಾಗ ಹಸಿ ಇದ್ದಾಗ ಹಾಕೋಕ್ಕೂ ಕೂಡ ಆಗೋದಿಲ್ಲ, ಮತ್ತು ಹಾಕಿದ್ರೂ ಕೂಡ ಅಷ್ಟು ಚೆನ್ನಾಗಿ ಆಗೋದಿಲ್ಲ. ಹಂಗಾಗಿ ಇವಾಗ ಸ್ವಲ್ಪ ಡ್ರೈ ಆದಮೇಲೆ ಹುಡಿ ಆಗುತ್ತಲ್ಲ, ಅದನ್ನು ಕುಬುಕ್ಬಿಟ್ಟು ಮಕ್ಳಿಗೆ ತುಂಬಿಕೊಟ್ಟು ತೊಗೊಂಡು ಹಾಕಿದ್ರೆ, ಅದಾದ ನಂತರ ಅದ್ರ ಮೇಲೆ ಮಳೆ ಬಂದರೆ ಅಥವಾ ನೀರೇನಾದ್ರು ಬಿದ್ದಾಗ ಅದು ಅದರಲ್ಲಿರೋಂಥ ಸಾರಾಂಶಗಳನ್ನ ನೀಟಾಗಿ ಗಿಡಕ್ಕೆ ಸಪ್ಲೈ ಮಾಡುತ್ತೆ. ಹಾಗಾಗಿ ಇದನ್ನು ಒಂದು 15 ದಿವಸ ಆದರೂ ಡ್ರೈ ಆಗಿ ಮಾಡಲೇಬೇಕು. ಹಂಗಾಗಿ ನಾವು ಕೂಡ ಇವತ್ತು ಡ್ರೈನೆಲ್ಲ ಮಾಡಿಬಿಟ್ಟು ಇವಾಗ ಅದನ್ನು ತುಂಬಿಟ್ಟು ಗಿಡಗಳಿಗೆ ಹಾಕ್ತಾ ಇದ್ದೀವಿ. ಇದ್ರ ಬಗ್ಗೆ ಕಂಪ್ಲೀಟ್ ವೀಡಿಯೋನು ಕೂಡ ರೀಸೆಂಟ್ ವೀಡಿಯೋದಲ್ಲಿ ಮಾಡಿದ್ದೆ ನಾನು. ಇನ್ನೂ ಯಾರ್ಯಾರು ಹೋಗಿ ನೋಡಿಲ್ವೋ ಅವರು ನಮ್ಮ ಚಾನಲ್ನಲ್ಲಿದೆ, ಹೋಗಿ ನೋಡಿ. ಪ್ರತಿಯೊಂದು ಡೀಟೇಲ್ಸ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ದನಿನ ಗೊಬ್ಬರದಿಂದ ಏನು ಉಪಯೋಗ, ಮತ್ತು ಅದರಲ್ಲಿ ಏನು ಕಂಟೆಂಟ್ಸ್ ಇರುತ್ತೆ, ಮತ್ತು ಅದನ್ನು ಯಾಕೆ ಹಾಕ್ತೀವಿ, ಮತ್ತು ಯಾವ ಟೈಮಲ್ಲಿ ಹಾಕಬೇಕು, ಪ್ರತಿಯೊಂದು ಡೀಟೇಲ್ಸ್ನು ಕೂಡ ದನಿನ ಗೊಬ್ಬರ ಹಾಕೋದು ಹೇಗೆ ಅನ್ನೋದು ಕೂಡ ವಿಡಿಯೋದಲ್ಲಿ ಒಂದು ರೀಸೆಂಟ್ ಆಗಿ ಒಂದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಕೂಡ ಇದೆ, ನಮ್ಮ ಚಾನಲ್ನಲ್ಲಿ ಕೂಡ ಹಾಕಿದ್ದೀನಿ. ಅದನ್ನು ಇನ್ನೂ ಯಾರ್ಯಾರು ನೋಡಿಲ್ವೋ ಆದಷ್ಟು ಬೇಗ ಹೋಗಿ ನೋಡಿ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಾನು ರೀಸೆಂಟ್ ವಿಡಿಯೋದಲ್ಲಿ ದನಿನ ಗೊಬ್ಬರಕ್ಕೆ ನಮಗೆ ಎಷ್ಟು ಬಿತ್ತು ಮತ್ತು ಹಾಕ್ಸೋಕ್ಕೆ ಎಷ್ಟು ಖರ್ಚಾಯಿತು ಕಂಪ್ಲೀಟಾಗಿ ನಾನು ಏನೂ ಕೂಡ ತಿಳಿಸ್ಕೊಡೋಕೆ ಆಗಿರಲಿಲ್ಲ. ಬರೀ ದನಿನ ಗೊಬ್ಬರ ಬಗ್ಗೆ ಮಾತ್ರ ತಿಳಿಸ್ಕೊಟ್ಟಿದ್ದೆ. ಹಾಗಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ, ಒಂದ್ಸತಿ ಕೇಳಿಸ್ಕೊಳ್ಳಿ. ದನಿನ ಗೊಬ್ಬರಕ್ಕೆ ನಮಗೆ ಬಂದು ತಿಪ್ಪೆಯಲ್ಲಿ 6,000 ಬಿತ್ತು. ತಿಪ್ಪೆಯಿಂದ ತುಂಬ್ಕೊಂಡು ತೊಗೊಬಂದು ಮನೆ ಹತ್ರ ಟ್ಯಾಕ್ಟ್ರಲ್ಲಿ ಹಾಕೋಕ್ಕೆ ನಮಗೆ ಸೇರಿಸಿ 6,000 ಪ್ಲಸ್ ಅದು ಅಂತ ಸೇರಿಸಿ ಬಾಡಿಗೆ ತುಂಬಿದ ಖರ್ಚು ಸೇರಿಸಿ 8,500 ಆಯಿತು ಒಂದು ಲೋಡ್ ದನಿನ ಗೊಬ್ಬರಕ್ಕೆ. ಮತ್ತು ಅದಲ್ದಲೆ ಹಾಕ್ಸೋಕ್ಕೆ 2,500 ಬಿತ್ತು. ಅಂದರೆ ಒಂದು ಲೋಡ್ ಗೊಬ್ಬರಕ್ಕೆ 4 ಜನ ಹಾಕಬೇಕು ಅಂದರು. ಹಂಗಾಗಿ ಅವ್ರಿಗೂ 600 ರೂಪಾಯಿ ಸಂಬಳ ಆ ಥರ. ಹಾಗೆ ಟೋಟಲ್ ನಮಗೆ 8,500, 9,000, 11,000 ರೂಪಾಯಿ ಅಂತ ಬಿದ್ದೇ ಬಿತ್ತು ಒಂದು ಲೋಡ್ ದನಿನ ಗೊಬ್ಬರ ಹಾಕ್ಸೋಕ್ಕೆ. ಇದೆಲ್ಲ ಆಯ್ತಿದ್ದಂಗೆ ನಾನು ಸ್ವಲ್ಪ ಸಿಲ್ವರ್ ಗಿಡ ನಿಲ್ಸೋಕ್ಕೆ ಬುಟ್ಟಿನೂ ತುಂಬಿಸಿದ್ದೀನಿ ಅಂತ ರೀಸೆಂಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆನೂ ಕೂಡ ಒಂದು ವಿಡಿಯೋನ ಮಾಡಿದ್ದೆ. ಅದರಲ್ಲಿ ಸಿಲ್ವರ್ ಬೀಜ ಹಾಕಿದ್ರೆ ಯಾವ ಥರ ಬರುತ್ತೆ, ಯಾವ ಥರ ಹಾಕಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಇವಾಗ ಸ್ವಲ್ಪ ಲೇಟ್ ಆಗಿರೋ ಕಾರಣದಿಂದ ಗಿಡಗಳನ್ನ ತಂದು ನೆಡಬೇಕಾಗಿದೆ. ಹಾಗಾಗಿ ಇವತ್ತು ಗಿಡಗಳನ್ನ ನೋಡೋಕ್ಕೆ ಬಂದಿದ್ದೆ. ಇದು ಬಂದು ಇಲ್ಲೇ ನಮ್ಮ ಪಕ್ಕದೂರಿಗೆ ಕೂಡ ಬಂದಿದ್ದೆ, ನಿಂಗೇನಹಳ್ಳಿ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ, ಇಲ್ಲಿ ಸಿಲ್ವರ್ ಗಿಡ ಎಲ್ಲ ಬಂದಿತ್ತು. ಇಲ್ಲಿ ಬಂದು ನನಗೆ ಒಂದು 3,000 ಬೇಕಿತ್ತು. ಇವ್ರ ಹತ್ರ ಬಂದು ಅಷ್ಟಿರಲಿಲ್ಲ, 1-1.5 ಗಿಡ ಇತ್ತು. ಹಾಗಾಗಿ ನಾನು ಇಲ್ಲಿ ಹಂಗೆ ನೋಡ್ಕೊಂಡ್ಬಿಟ್ಟು ಹೋದೆ. ಮತ್ತು ಗಿಡಗಳು ಕೂಡ ನೀವು ನೋಡ್ಬೋದು, ಎಲ್ಲ ಕೂಡ ಬುಟ್ಟಿಗಳಲ್ಲಿ ನೆಟ್ಟು ಯಾವ ಥರ ಮಾಡಿದ್ದಾರೆ ಅಂತ. ಎಲ್ಲ ಕೂಡ 2 ಎಲೆ 3 ಎಲೆ ಗಿಡಗಳು. ಇವೆಲ್ಲ ತೊಗೊಂಡೋಗಿ ನೆಡೋಕ್ಕೆ ತುಂಬ ಸುಲಭ. ಬೇಗ ಕೂಡ ಗಿಡಗಳು ಮಣ್ಣೊಳಕ್ಕೆ ನಾವು ಬೇರೆ ಬುಟ್ಟಿ ಚೇಂಜ್ ಆದಾಗ ಬೇಗ ಕೂಡ ಆ್ಯಕ್ಟಿವ್ ಕೂಡ ಆಗುತ್ತೆ. ನೋಡಿ, ಯಾರಿಗಾರು ಬೇಕಿದ್ರೆ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ, ನಿಮಗೆ ಇವ್ರ ಡೀಟೇಲ್ಸ್ ಎಲ್ಲ ತಿಳಿಸ್ಕೊಡ್ತೀನಿ. ಗಿಡಗಳು ಬೇಕು ಅಂದರೆ ಬಂದು ತೊಗೊಂಡು ಹೋಗ್ಬೋದು. ಗಿಡಕ್ಕೆ ಬಂದು ರೇಟ್ ಬಂದು 3 ರೂಪಾಯಿ ಹೇಳ್ತಾ ಇದ್ದಾರೆ ಆಲ್ಮೋಸ್ಟು. ಬೇರೆ ಕಡೆ ಹೆಂಗಿದೆ ಏನು ಅಂತ ವಿಚಾರಿಸ್ಬಿಟ್ಟು ಅದನ್ನು ಒಂದ್ಸತಿ ಕೇಳ್ಕೊಂಡು ಬನ್ನಿ. ನನಗೆ ಇವೆಲ್ಲ ಸಾಲಲ್ಲ ಗಿಡಗಳು ಅಂತ ಹೇಳ್ಬಿಟ್ಟು ನಾನು ಸೀದಾ ಹೊರಟಿದ್ದು ಆಂದಿ ಹತ್ರ ಇರೋ ಗುಂಡ್ಲುಪೇಟೆಗೆ. ಯಾಕಂದರೆ ಈಗ ಮೂಡಿಗೆರೆ ರೋಡಲ್ಲಿ ಮತ್ತು ಆಂದಿಲಿ ಗುಂಡ್ಲುಪೇಟೆ ಕಡೆ ಸಿಕ್ಕಾಪಟ್ಟೆ ದೊಡ್ಡ ನರ್ಸರಿ ಕೂಡ ಎಲ್ಲ ಮಾಡ್ತಾರೆ. ಅಲ್ಲಿ ಬಂದು ಈಗ ಸಿಲ್ವರ್ ಗಿಡಕ್ಕಂತೂ ಸಿಕ್ಕಾಪಟ್ಟೆ ಬೇಡಿಕೆ ಇದೆ, ಮತ್ತು ಒಳ್ಳೆ ಬೀಜ ಕೂಡ ಸಿಗುತ್ತೆ, ಒಳ್ಳೆ ಸೀಡ್ಸ್ ಕೂಡ ಸಿಗುತ್ತೆ. ಹಾಗಾಗಿ ಅಲ್ಲಿಗೆ ಕೂಡ ಬಂದಿದ್ದೀನಿ. ಇವಾಗ ಬಂದು ಫಸ್ಟು ಒಬ್ಬರ ಹತ್ರ ನೋಡಿದೆ, ಅಲ್ಲೂ ಕೂಡ ಗಿಡಗಳೆಲ್ಲ ಚೆನ್ನಾಗಿದ್ದು. ಬಟ್ ಈ ಗಿಡಗಳೆಲ್ಲ ಬಂದುಬಿಟ್ಟು 4 ಎಲೆ ಆ ಥರ ಎಲ್ಲ ಆಗಿಬಿಟ್ಟಿತ್ತು, 5 ಎಲೆ. ಹಂಗಾಗಿ ಇವೆಲ್ಲ ತೊಗೊಂಡೋಗಿ ಹಾಕಿದ್ರೆ ಬರೋದು ಸ್ವಲ್ಪ ಡೌಟು. ಯಾಕಂದರೆ ಬೇರೆಲ್ಲ ಉದ್ದ ಬಂದಿರುತ್ತಲ್ಲ, ಹಂಗಾಗಿ ಈ ಥರ ಗಿಡಗಳು ಯಾರು ನೀವು ತಗೊಳ್ತಾ ಇದ್ರೆ ಅಪ್ಪಿತಪ್ಪಿ ಯಾರಾದರೂ ನಿಮ್ಮ ಅಕ್ಕಪಕ್ಕ ಇದ್ರೆ ಯಾರು ಹೇಳಿದರೆ ತಗೊಳ್ಳಿ ಅಂತ ಯಾವುದೇ ಕಾರಣಕ್ಕೂ ಕೂಡ ತಗೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ಬುಟ್ಟಿಯಿಂದ ಕಿಚ್ಬಿಟ್ಟು ಮತ್ತೆ ತಗೊಂಡೋಗಿ ಬೇರೆ ಬುಟ್ಟಿಗೆ ಹಾಕುವಾಗ ಈ ಗಿಡಗಳಿಂದ ಬೇರೆಲ್ಲ ಉದ್ದ ಇರುತ್ತಲ್ಲ, ಹಾಗಾಗಿ ಅದನ್ನು ಬೇರೆನ ಕಟ್ ಮಾಡಿಬಿಟ್ಟು ಹಾಕೋ ಚಾನ್ಸಸ್ ಇರುತ್ತೆ. ಮತ್ತು ಕಟ್ ಮಾಡಿ ಹಾಕಿದವು ಬೇರೆ ದೊಡ್ಡ ಗಿಡದಲ್ಲಿ ಬರೋದು ಇಲ್ಲ ಗಿಡಗಳು ಚೆನ್ನಾಗಿ. ಹಂಗಾಗಿ ಬೇರೆ ಆದಷ್ಟು ಗಿಡಗಳ 1 2 ಎಲೆ 3 ಎಲೆ ಇರೋಂಥ ಗಿಡಗಳನ್ನ ತಗೊಳ್ಳಿ. ನಾನು ಬಂದು ಕೂಡ ಈಗ 2 ಎಲೆ 3 ಎಲೆ ಗಿಡಗಳನ್ನ ಹುಡುಕೊಂಡು ಇದೇ ಊರಲ್ಲಿ ಹೋಗ್ತಾ ಇದ್ದೀನಿ. ಈ ಗಿಡ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಈಗ ಸೀದಾ ಹಂಗೆ ರೋಡ್ ಸೈಡ್ ಎಲ್ಲ ಕಡೆನೂ ಹುಡುಕೊಂಡು ಸೀದಾ ಬಂದೆ. ಅದರಲ್ಲಿ ಬಂದು ಫೈನಲ್ಗೆ ಒಂದು ಲಾಸ್ಟ್ ನರ್ಸರಿಲಿ ಕೂಡ ಸಿಕ್ತು. ಈ ನರ್ಸರಿ ಹೆಸರು ಬಂದು ಆಜಾದ್ ನರ್ಸರಿ ಅಂತ. ಈ ನರ್ಸರಿಯಲ್ಲಿ ಬಂದು ಇವರು ಈಗ 2 ಎಲೆ ಗಿಡನೂ ಇದೆ, 3 ಎಲೆ ಗಿಡನೂ ಇದೆ, ಮತ್ತು ಈಗ ಒಗ್ಗು ಕೂಡ ಉಯ್ದಿದ್ದಾರೆ. ಈ ಒಗ್ಗು ಇದಿರೋದ್ರಲ್ಲಿ ಇವಾಗ ಒಂದು 2 ಎಲೆ 1 ಎಲೆ ಕೂಡ ಚಿಗುರು ಬಂದಿದೆ ಅಂತ ಕೂಡ ಗಿಡಗಳು ಕೂಡ ಇದೆ. ಈಗ ನನಗೆ ಯಾವ ಥರ ಗಿಡಗಳು ಬೇಕೋ ಆ ಥರ ಗಿಡಗಳೆಲ್ಲ ನೋಡಿದೆ. ಆಮೇಲೆ ಒಗ್ಗು ಇದಿರೋದ್ರಲ್ಲಿ ಒಂದು ಸ್ವಲ್ಪ 3 ಎಲೆ ಗಿಡಗಳು ಇದ್ದು, ಮತ್ತು ಇದು ನೆಲದಲ್ಲಿ ಮಣ್ಣಿಗೆ ಉಯ್ದಿರೋದ್ರಿಂದ ಇದನ್ನು ತೊಗೊಂಡೋಗಿ ನಾವು ಬುಟ್ಟಿಗೆ ನೆಟ್ಟರೆ ಗಿಡಗಳು ಆದಷ್ಟು ಬೇಗ ಬೇರೆ ಹಿಡಿತವೆ. ಮತ್ತು ಬುಟ್ಟಿಲಿರೋ ಗಿಡಗಳನ್ನ ಕಿತ್ಕೊಂಡೋಗಿ ನೆಡೋದ್ರಿಂದ ಸ್ವಲ್ಪ ದಿವಸ ಟೈಮ್ ತೊಗೊಳುತ್ತೆ ಆ್ಯಕ್ಟಿವ್ ಆಗಿ, ಮತ್ತು ಅದು ಬೇರೆ ಹಿಡ್ದು ಚಿಗುರೋತಿಗೆ. ಹಂಗಾಗಿ ನಾನು ನೋಡಿಬಿಟ್ಟು ಮಣ್ಣಲ್ಲಿ ಏನು ಬೆಳೆದಿದ್ರು ಒಗ್ಗು ಇದ್ಬಿಟ್ಟು ಆ ಗಿಡಗಳನ್ನ ನಾನು ಕೀಳಿಸ್ಕೊತಾ ಇದ್ದೀನಿ. ಇವಾಗ ಬಂದು ನೀವು ನೋಡ್ಬೋದು, ಜನಗಳು ಅವ್ರ ಕಡೆ ಒಂದು 4-5 ಜನ ಇದ್ದಾರೆ, ಕೀರ್ತಿ ಕೊಡ್ತಾ ಇದ್ದಾರೆ. ಕೀಳ್ಸೋಕ್ಕಿಂತ ಮುಂಚೆ ಏನು ಮಾಡಬೇಕು ಅಂದರೆ ಬುಟ್ಟಿಲಾಗಲಿ ಅಥವಾ ಮಣ್ಣಲ್ಲಾಗಲಿ ಫಸ್ಟ್ ನೀರನ್ನ ಹಾಕ್ಕೋಬೇಕು ಚೆನ್ನಾಗಿ.
ನೀರನ್ನ ಹಾಕ್ಕೊಂಡು ಅವಾಗ ಕಿತ್ತಾಗ ಬೇರು ಕೂಡ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ಬೇರೆಲ್ಲ ಅಲ್ಲಲ್ಲೇ ಕಟ್ಟಾಗುತ್ತೆ. ಬೇರು ಕಟ್ಟಾಗಿದ್ದ ಗಿಡನ ತೊಗೊಂಡೋಗಿ ಹಾಕಿದ್ರೆ ಬರೋದಿಲ್ಲ, ಸುಮ್ಮನೆ ದುಡ್ಡು ಕೂಡ ವೇಸ್ಟು, ಟೈಮು ಕೂಡ ವೇಸ್ಟು. ಹಾಗಾಗಿ ನೀರು ಹಾಕ್ಸ್ಕೊಬಿಟ್ಟು ಕೀಳಿಸ್ಕೊಳ್ಳಿ. ಪ್ರತಿಯೊಬ್ಬರು ಕೂಡ ಯಾರು ಗೊತ್ತಿರೋರು ಪರವಾಗಿಲ್ಲ, ಗೊತ್ತಿಲ್ಲದವ್ರು ವಿಡಿಯೋ ನೋಡ್ತಾ ಇದ್ದರೆ ನೋಡಿ ನೀರು ಹಾಕ್ಸ್ಬಿಟ್ಟು ಕೇಳಿಸ್ಕೊಳ್ಳಿ. ಅಥವಾ ಈ ವಿಡಿಯೋ ಏನಾರು ನಿಮಗೆ ಯೂಸ್ಫುಲ್ ಅನಿಸ್ತಾ ಇದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರು ಸಿಲ್ವರ್ ಗಿಡ ಬೆಳಿಬೇಕು ಅನ್ನೋರಿದ್ದರೆ ಅಥವಾ ಏನೇ ಗಿಡಗಳು ಬೆಳಿಬೇಕು ಅಂತ ಇದ್ದರೆ ಯಾವುದು ಕೂಡ ಬೇರೆ ಕಡೆಯಿಂದ ಗಿಡ ತರಬೇಕಾರೆ ನೀರು ಹಾಕ್ಬಿಟ್ಟು ಕಿತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸಜೆಷನ್ನ ಮಾಡಿ. ಮತ್ತು ಈ ವಿಡಿಯೋನು ಕೂಡ ಶೇರ್ ಮಾಡಿ. ಇವ್ರು ಬಂದು ಗಿಡಗಳು ಒಂದೊಂದು ಕಟ್ ಮಾಡ್ತಾರೆ. ಒಂದೊಂದು ಕಟ್ಟಲ್ಲಿ 100ರಿಂದ 110 ಗಿಡ ಅಂತ ಇರ್ತವೆ. ಯಾಕಂದರೆ ಒಂದು 10-15 ಎಕ್ಸ್ಟ್ರಾ ಕೊಡ್ತಾರೆ. ಈಗ 100 ಗಿಡ ಕೊಟ್ಟರು ಅಂದರೆ 100 ಗಿಡನೂ ಕಂಪಲ್ಸರಿ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ನಾವು ತೊಗೊಂಡೋಗಿ ಹಾಕಿ. ಹಾಗಾಗಿ ಒಂದು 10-15 ಇರಲಿ ಅಂತ ಎಕ್ಸ್ಟ್ರಾನು ಕೂಡ ಕೊಡ್ತಾರೆ. ಗಿಡದ ರೇಟ್ ಮಾತ್ರ ಅಂತೂ ಯಾವುದೇ ಕಾರಣಕ್ಕೂ ಕಮ್ಮಿ ಅಂತೂ ಇಲ್ಲವೇ ಇಲ್ಲ, ಕಾಂಪ್ರಮೈಸ್ ಇಲ್ಲವೇ ಇಲ್ಲ ಗಿಡದ ರೇಟಲ್ಲಿ. ನೀವು ಯಾರೇ ಬಂದು ಎಷ್ಟೇ ತೊಗೊಂಡ್ರು ಕೂಡ ಗಿಡಕ್ಕೆ 3 ರೂಪಾಯಿ. ಯಾಕಂದರೆ ಈ ಕಡೆ ಎಲ್ಲ ಗಿಡಗಳು ಕೂಡ ಸಿಕ್ಕಾಪಟ್ಟೆ ಸಿಲ್ವರ ಎಲ್ಲ ಆಂಧ್ರ ಕಡೆ, ಅಸ್ಸಾಂ ಕಡೆ, ಗುಜರಾತ್ ಕಡೆ, ತಮಿಳ್ನಾಡು ಕಡೆ ಸಿಕ್ಕಾಪಟ್ಟೆ ಕೂಡ ಸೇಲ್ ಆಗುತ್ತೆ. ಹಂಗಾಗಿ ಇವರು ಹೈಯೆಸ್ಟ್ ಸಿಲ್ವರ್ನೇ ಬೆಳೆಯೋದು. ತಡೀರಿ, ನರ್ಸರಿಯಲ್ಲಿ ಕೂಡ ನೀವು ನೋಡ್ಬೋದು, ತೋರಿಸ್ತೀನಂತೆ. ಏನಿಲ್ಲ ಅಂದರೆ ಹೆಚ್ಚು ಕಡಿಮೆ 1-2 ಕೋಟಿ ರೂಪಾಯಿ ಅಂತ ಸಿಲ್ವರ್ ಗಿಡಗಳನ್ನ ಬೆಳೆದಿದ್ದಾರೆ ಇವರು. ಅಷ್ಟೊಂದು ಬಿಗ್ಗೆಸ್ಟ್ ನರ್ಸರಿ ಅಂತಲೇ ಹೇಳ್ಬೋದು. ನಾನು ಕೂಡ ಇಲ್ಲಿಂದ ಅಲ್ಲಿ ತನಕ ಎಲ್ಲಿ ತನಕ ನೋಡಿದ್ರು ಏನಿಲ್ಲ ಅಂದ್ರೆ 3 ಎಕರೆ ಬೌಂಡ್ರಿಲಿ ಇವರು ಮಾಡಿದ್ದಾರೆ. ಅಷ್ಟು ಸಿಲ್ವರ್ ಗಿಡನೇ ಕೂಡ ಬೆಳೆದಿದ್ದಾರೆ. ಮತ್ತು ಕಾಫಿ ಗಿಡ ಕೂಡ ಬೆಳೆದಿದ್ದಾರೆ. ನಮ್ಮ ಸೈಡ್ ಮೆಣಸಿನ ಬೀಳು ಬೆಳಿತೀವಲ್ಲ, ಹಾಗೆ ಇವರು ಮೆಣಸಿನ ಬೀಳುಗಳನ್ನ ಬೆಳೆದಿಲ್ಲ. ಯಾಕಂದರೆ ಸಿಲ್ವರ್ಗೆ ಹೈಯೆಸ್ಟ್ ಡಿಮ್ಯಾಂಡ್ ಇರೋದ್ರಿಂದ ಸಿಲ್ವರ್ನೇ ಬೆಳೆದಿದ್ದಾರೆ. ಇವಾಗ ನೋಡಿ ಕಿತ್ತೆಲ್ಲ ಆದಮೇಲೆ ನೋಡಿ ಯಾವ ಥರ ಕಟ್ತಾರೆ ಅನ್ನೋದು ಕೂಡ ತೋರಿಸ್ತೀನಿ. ನೀರೆಲ್ಲ ಹಾಕೋಬಿಟ್ಟು ಚೆನ್ನಾಗಿ ಎಲ್ಲ ಕಿತ್ಕೊಂಡ್ರು, ಬೇರೆಲ್ಲ ಸಮೇತ ಬಂದಿದೆ. ಬೇರೆ ಇಲ್ದೆಲ್ಲ ಇರೋ ಗಿಡಗಳು ಯಾವ ಕೂಡ ಇಲ್ಲ. ಅದಾದ ನಂತರ ನಾವು ದೂರದಿಂದ ಬಂದಿರೋದ್ರಿಂದ ತಗೊಂಡು ಹೋಗೋ ಕೂಡ ಸ್ವಲ್ಪ ಟೈಮ್ ಹಿಡಿಯುತ್ತಲ್ಲ, ಆ ಟೈಮಲ್ಲಿ ಗಿಡಗಳು ಸ್ವಲ್ಪ ಈ ಮಂಕಾಗ್ತವೆ. ಯಾಕಂದರೆ ನೀರಂಶ ಇರೋದು ಕೂಡ ಹೋಗ್ಬಿಟ್ಟಿರುತ್ತೆ, ಮತ್ತು ಮಣ್ಣು ಕೂಡ ಇರೋದಿಲ್ಲ. ಬರೀ ಗಾಳೀಲಿ ಫ್ರೀಯಾಗಿ ಬೇರೆಲ್ಲ ಆಡ್ತಾ ಇರುತ್ತಲ್ಲ, ಹಂಗಾಗಿ ಇವಾಗ ಅದನ್ನು ನೋಡಿ ತಂಪಾಗಿರಲಿ ಅಂತ ಹೇಳ್ಬಿಟ್ಟು ಗಿಡಗಳು ಕೂಡ ಈಗ ಬಾಳೆದೆಲೆ ಒಳಗೆ ಹಾಕ್ಬಿಟ್ಟು ನೀಟಾಗಿ ಜೋಡಿಸ್ಬಿಟ್ಟು ಅದನ್ನು ಕೂಡ ಕಟ್ಕೊಡ್ತಾರೆ ಈಗ. ಯಾಕಂದರೆ ಗೊತ್ತಲ್ಲ ಬಿಸಿಲು ಯಾವ ಥರ ಇದೆ ಏನು ಅಂತ, ಹಂಗಾಗಿ ಗಿಡಗಳೆಲ್ಲ ಮಂಕಾಗ್ಬಿಡ್ತವೆ. ಹಂಗಾಗಿ ಬಾಳೆದೆಲೆ ಮತ್ತು ಅಥವಾ ಕೆಸಿನ ಸೊಪ್ಪಿಂದ ಎಲೆ ಈ ಥರ ಅದರೊಳಗೆ ಹಾಕ್ಬಿಟ್ಟು ಕಟ್ಕೊಟ್ರೆ ಗಿಡಗಳು ಕೂಡ ತಂಪಾಗಿರುತ್ತೆ. ಹಂಗಾಗಿ ನಾನು ಕೂಡ ಇವಾಗ ಬಾಳೆದೆಲೆ ಒಳಗೆ ಇಡ್ಸ್ಕೊಬಿಟ್ಟು ಕಟ್ಟಿಸ್ಕೊತಾ ಇದ್ದೀವಿ. ಮತ್ತು ಇವೆಲ್ಲ ಆಗೋಕ್ಕಿಂತ ಮುಂಚೆ, ಕಟ್ಟೋಕ್ಕಿಂತ ಮುಂಚೆ ನೀವು ಎಷ್ಟು ಕಟ್ಟು ಹೇಳಿದ್ರಿ, ಎಷ್ಟು ಗಿಡ ಹೇಳಿದ್ರಿ ಅನ್ನೋದು ಕೂಡ ಒಂದ್ಸತಿ ಲೆಕ್ಕ ಹಾಕ್ಕೊಳ್ಳಿ. ಅದಾಗ್ತಿದ್ದಂಗೆ ಇವೆಲ್ಲ ತೊಗೊಂಡು ಮನೆಗೆ ಬರೋತ್ತಿಗೆ ಸಂಜೆ ಆಗಿಬಿಟ್ಟಿತ್ತು. ಯಾಕಂದರೆ ಸಂಜೆ ಟೈಮೇ ನಾವು ಸ್ವಲ್ಪ ಮಧ್ಯಾಹ್ನ ಮೇಲೆ ಹೋಗಿದ್ದೆ, ಕೀಳ್ಸ್ಕೊಂಡು ಎಲ್ಲ ತೊಗೊಬರೋತ್ತಿಗೆ ಸಂಜೆ ಆಗಿಬಿಟ್ಟಿತ್ತು. ಅದಾದ ನಂತರ ಮಾರನೇ ದಿವಸ ಬೆಳಗ್ಗೆ ಎದ್ಬಿಟ್ಟು ನಾವು ಊರಕ್ಕೆ ಶುರು ಮಾಡಿದ್ವಿ. ಯಾರು ಕೂಡ ಗಿಡಗಳನ್ನೇ ಆಗಲಿ ಬಿಸಿಲಲ್ಲಿ ಜಾಸ್ತಿ ಕೀಳ್ಸೋಕ್ಕೆ ಹೋಗ್ಬೇಡಿ. ಒಂದು ಮಧ್ಯಾಹ್ನ ಮೇಲೆ ಹೋಗಿ ಅಥವಾ ಬೆಳಗ್ಗೆ ಬೇಗ ಹೋಗ್ಬಿಟ್ಟು ಕೀಳಿಸ್ಕೊಂಡು ತೊಗೊಬನ್ನಿ. ಇವಾಗ ನೋಡಿ ನಾವು ಗಿಡಗಳನ್ನ ಯಾವ ಥರ ನೆಡ್ತಾ ಇದ್ದೀವಿ ಬುಟ್ಟಿಗೆ ಅಂತ ಕೂಡ ತೋರಿಸ್ತೀನಿ. ಇವಾಗ ಒಂದು ಕಡ್ಡಿನ ಮಾಡ್ಕೊಂಡಿದ್ವಿ. ಕಡ್ಡಿಲಿ 1 ಇಂಚಿಂದ 1.5 ಇಂಚು ಒಳಗೆ ತೂತನ ಮಾಡ್ತಾಯಿದ್ದೀವಿ ಬುಟ್ಟಿಲಿ. ಅದನ್ನು ತೂತ ಮಾಡಿಬಿಟ್ಟು ಆಮೇಲೆ ಗಿಡನ ಸ್ಟ್ರೈಟಾಗಿ ನೆಡಬೇಕು. ಮತ್ತು ಏನು ಗಿಡಗಳು ಬೇರೆ ಇರುತ್ತೋ ಅದು ಯಾವುದೇ ಕಾರಣಕ್ಕೂ ಕೂಡ ಬೆಂಡ್ ಆಗಬಾರ್ದು. ಬೆಂಡ್ ಆಯಿತು ಅಂದರೆ ಒಳಗಡೆ ಬುಟ್ಟಿ ಒಳಗಡೆ ಹೋದ್ಮೇಲೆ ಮಣ್ಣೊಳಕ್ಕೆ ಅದು ಯಾವುದೇ ಕಾರಣಕ್ಕೂ ಚಿಗುರೋದಿಲ್ಲ, ಎಷ್ಟು ದಿವಸ ಆದರೂ ಡೆವಲಪ್ಮೆಂಟ್ ಆಗೋದಿಲ್ಲ. ಅದು ಹೇಗಿರುತ್ತೋ ಹಾಗೇ ಇರುತ್ತೆ. ಹಂಗಾಗಿ ಸ್ವಲ್ಪ ಏನಾದರೂ ಉದ್ದ ಬೇರೆ ಇದ್ದರೆ ಒಂಚೂರು ಕಟ್ ಮಾಡ್ಕೊಳ್ಳಿ, ತೀರಾ ಕಟ್ ಮಾಡೋಕ್ಕೆ ಹೋಗಬೇಡಿ. ಅದನ್ನು ಕಟ್ ಮಾಡ್ಕೊಂಡು ಈ ಥರ ನೀಟಾಗಿ ನೆಡ್ಕೋಬೇಕು. ನೆಟ್ಟಾಗ ಯಾವುದೇ ಕಾರಣಕ್ಕೂ ಕೂಡ ಬೇರು ಕೆಳಗೆ ಬೆಂಡ್ ಆಗಬಾರ್ದು, ಆವಾಗಲೇ ಹೇಳ್ದಂಗೆ. ಹಂಗಾಗಿ ನೋಡಿಬಿಟ್ಟು ನೀಟಾಗಿ ನೆಡ್ಕೋಬೇಕು. ನಾವು ಕೂಡ ಇವಾಗ ಒಂದು 3,000 ಇದೆ, ಈ 3,000ಕ್ಕೂ ಕೂಡ ಗಿಡ ತಂದಿದ್ದೀನಿ, ಎಲ್ಲ ಕೂಡ ನೆಡ್ತೀನಿ. ನೆಟ್ಟಾದ್ಮೇಲೆ ಕೂಡ ತೋರಿಸ್ತೀನಿ ಯಾವ ಥರ ಆಗಿದೆ ಏನು ಅಂತ ಕೂಡ. ಹಾಗಾಗಿ ವಿಡಿಯೋನ ಲಾಸ್ಟ್ ತನಕ ಮಧ್ಯೆ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿ. ಈ ಗಿಡಗಳು ಹೆಂಗೆ ಅಂದರೆ ಗಿಡಗಳನ್ನ ಕಿತ್ಕೊಂಡು ತರೋದು ತುಂಬ ಈಸಿ, ಮತ್ತು ನೆಡ್ಬೇಕಾರಂತರೂ ಆದಷ್ಟು ನೋಡಿ ನೆಡಬೇಕು. ಅದೇ ಯಾಕಂತ ಹೇಳಿ ಬೇರು ಬೆಂಡ್ ಆದರೆ ಗಿಡಗಳು ಚಿಗುರೋದಿಲ್ಲ, ಹೇಗಿರುತ್ತೆ ಹಾಗೇ ಇರುತ್ತೆ. ಹಂಗಾಗಿ ಇದನ್ನು ನೋಡಿಬಿಟ್ಟು ನೀಟಾಗಿ ನಿಧಾನಕ್ಕೆ ನಾವು ಕೂಡ ನೆಡೋಕ್ಕೆ ಶುರು ಮಾಡಿದ್ವಿ. ಈಗ ನೆಡ್ತಾ ಒಂದು ದಿವಸ ಕೂಡ ಆಯಿತು. 3,000 ಗಿಡ ನೆಡೋಕ್ಕೆ ನಾವು ಕೂಡ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಸ್ವಲ್ಪ ನಿಧಾನ ಆಯಿತು. ಆದರೂ ಕೂಡ ಚೆನ್ನಾಗಿ ಆಗಬೇಕಲ್ಲ ಅಂಥೇಳಿ ನಿಧಾನ ಆದರೂ ಕೂಡ ಆಗಲಿ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ನೆಟ್ವಿ. ಇವಾಗ ನೀವು ನೋಡ್ಬೋದು ಬುಟ್ಟಿಲಿ ಈಗ ಒಟ್ಟು ಒಂದು 2, 3, 4, 5 ಸಾಲು ನಿಲ್ಲಿಸಿದ್ದೀನಿ. 5 ಸಾಲಿಂದ ಅಷ್ಟಿದೆ. ಈಗ ಎಲ್ಲ ಗಿಡಗಳು ಕೂಡ ನೀಟಾಗಿ ನೆಟ್ಟಿದ್ದೀವಿ. ಗಿಡಗಳು ತಡೀರಿ ತೋರಿಸ್ತೀನಿ ಹತ್ರದಿಂದ ನೋಡಿ. ಈಗ ಗಿಡಗಳು ನೆಟ್ಟಾದ್ಮೇಲೆ ಏನು ಮಾಡಬೇಕು ಅಂದರೆ ನಾವು ಡೈಲಿ ದಿನಕ್ಕೆ ಬೆಳಗ್ಗೆ ಒಂದ್ಸತಿ, ಮಧ್ಯಾಹ್ನ ಒಂದ್ಸತಿ, ಸಂಜೆ ಒಂದ್ಸತಿ, ಒಂದು 3ರಿಂದ 4 ಸತಿ ಅಂತೂ ನೀರು ಹಾಕ್ತಾನೆ ಇರಬೇಕು. ಯಾಕಂದರೆ ನಾವು ಸ್ವಲ್ಪ ಮೆಸ್ಸೆಲ್ಲ ಬಿಟ್ಟಿದ್ದೀವಿ, ಮತ್ತು ಗಾಳಿ ಆಡೋಕ್ಕೂ ಕೂಡ ಜಾಗ ಇದೆ. ಆದರೂ ಕೂಡ ಒಂದು ಸ್ವಲ್ಪ ಹೀಟ್ ಇದ್ದೇ ಇರುತ್ತಲ್ಲ, ಬಿಸಿಲು ಶಾಖ. ಹಂಗಾಗಿ ನೀರನ್ನ ಹಾಕ್ತಾನೆ ಇರಬೇಕು. ನಾವು ಮಾತ್ರ ಅಂತಲ್ಲ, ಈ ಬೇರೆ ಯಾರೇ ಕೂಡ ಗಿಡ ಬೆಳೆದಿದ್ರು ಅವ್ರನ್ನೂ ಕೂಡ ವಿಚಾರಿಸಿ ಅವರು ಕೂಡ ಹಾಕ್ತಾ ಇರ್ತಾರೆ. ಇಲ್ಲ ಗಿಡ ಬೆಳೆದವರಿಗೂ ಕೂಡ ಗೊತ್ತಿರುತ್ತೆ. ಈಗ ಹೊಸ್ದಾಗಿ ಏನಾದ್ರು ನೀವು ನಮ್ಮ ಥರ ಮಾಡ್ತಾ ಇದ್ರೆ ನಿಮಗೂ ಕೂಡ ಒಂದು ಐಡಿಯಾ ಇರಲಿ ಅಂತ ಹೇಳ್ತಾ ಇದ್ದೀನಿ. ನೀರನ್ನ ಕೂಡ ಡೈಲಿ ಒಂದು 3ರಿಂದ 4 ಸತಿ ಹಾಕ್ತಾಯಿರಿ. ಒಂದು ವಾರ ಹಾಕಿದ್ರೆ ಸಾಕು, ತೀರಾ
ತಿಂಗಳೆಲ್ಲ ಹಾಕಬೇಕು ಅಂತ ಏನಿಲ್ಲ. ಇದೆಲ್ಲ ಸ್ವಲ್ಪ ಬೇರೆ ಹಿಡ್ದು ಒಂದು ಸ್ವಲ್ಪ ಚಿಗುರು ಬರೋ ತನಕ, ಇನ್ನೊಂದು ಎಲೆ ಚಿಗುರೋ ತನಕ, ಒಂದು 4 ಎಲೆ ಆಗೋ ತನಕ ನೀವು ದಿನಕ್ಕೊಂದು 3 ಸತಿ ಅಂತೂ ಹಾಕಬೇಕು. ಇವಾಗ 3 ಸತಿ ಹಾಕಿದ್ಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಗಿಡಗಳು ಬೇರೆ ಎಲ್ಲ ಹಿಡಿದ್ಮೇಲೆ ಮತ್ತೆ ಚೆನ್ನಾಗಿ ಚಿಗುರಿದ್ಮೇಲೆ ಯಾವ ಥರ ಆಗುತ್ತೆ ಏನು ಅಂತ ಇನ್ನೊಂದು 15 ದಿವಸ ಬಿಟ್ಟು ಬೇರೆ ಏನಾದ್ರು ಕೆಲಸ ಮಾಡ್ತಿರ್ಬೇಕಾದ್ರೆ ಅದ್ರ ಜೊತೆ ಆ ವಿಡಿಯೋನ ಕೂಡ ಹಾಕ್ತೀನಿ. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿಲ್ವರ್ ಗಿಡ ನೋಡಿ ಬೆಳೆಯೋದು ಇಷ್ಟೇ ಈಸಿ ಅಂತ ಅನ್ಕೋಬೇಡಿ, ಸ್ವಲ್ಪ ಕಷ್ಟನೂ ಕೂಡ ಇರುತ್ತೆ. ಚಿಗುರು ಬರದಲ್ಲೇ ಅಥವಾ ಬೇರೆ ನರ್ಸರಿ ನೆಟ್ಟಿಲ್ಲ ಅಂದರೆ ಹೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇದನ್ನು ಬೆಳೆದಿರೋರಿಗೆ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ, ಅಥವಾ ಬೆಳೆದಿಲ್ದವ್ರು ಯಾರು ಇದ್ದರೆ ಹೊಸ್ದಾಗಿ ಬೆಳಿಬೇಕು ಅಂತಿದ್ರೆ ವಿಡಿಯೋನ ನೋಡ್ತಾ ಇದ್ದರೆ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮತ್ತು ನಿಮಗೆ ಯೂಸ್ಫುಲ್ ಅನಿಸ್ತಾ ಇದ್ದರೆ ಈ ನಮ್ಮ ಚಾನಲ್ನ ಕೂಡ ಏನಿದೆ ಆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.